ಹೋಗ್ತೀನಿ ಅಂತ ಬಂದೆ. ಹೆಚ್ಚು ಕಡಿಮೆ ಸಂಪೂರ್ಣ ಆಗೇ ಹೋಯಿತು ಕಾರ್ಯಕ್ರಮ. ಈಗ ನಮ್ಮ ಚಂದ್ರಶೇಖರ್ ತರೂರು ಅವರು ಲೇಟಾಗಿ ಬಂದರು. ಶಿವಾನಂದ ತರೂರು ಅವರು ಅವರೇ ಬರಬೇಕು ಅಂತ ಒತ್ತಾಯ ಮಾಡಿ ಖುದ್ದಾಗಿದ್ದು ಅವರು ಮತ್ತು ನಮ್ಮ ಮಾವಳಿ ಶೇಖರ್ ಅವರು ನಮ್ಮ ಮೇಡಮ್ ನಮ್ಮ ಬೆಳ್ಳಿಕಟ್ಟ ನಮ್ಮ ಗೌಡರು ಮದನಗೌಡರು ಮತ್ತು ಹುಲ್ಲುರಾಜು ವೇದಿಕೆ ಮೇಲಿದ್ದಾರೆ. ವೇದಿಕೆ ಕೆಳಗಡೆ ಮೋಹನ್, ನಮ್ಮ ಶಂಕರ್ ಅವರು ಮತ್ತೆ ನಮ್ಮ ಪ್ರಜಾವಾಣಿ ಅನೀಪ್ ಅವರು, ನಾಗರಾಜ್ ಅವರು, ದೊಡ್ಡ ದೊಡ್ಡ ಜರ್ನಲಿಸ್ಟ್ ಎಲ್ಲ ಇದ್ದಾರೆ ಮತ್ತು ಹೋರಾಟಗಾರೆಲ್ಲ ಇದ್ದಾರೆ. ಇದು SC ST ಪತ್ರಿಕಾ ಸಂಪಾದಕರ ಸಂಘದಿಂದ ವಾರ್ಷಿಕ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಪತ್ರಿಕೋದ್ಯಮದಲ್ಲಿ SC ST ಪತ್ರಿಕೋದ್ಯಮಗಳು ಮಾಡಿದ ಸಾಧನೆಯನ್ನು ಗುರುತಿಸಿ ವೀರಾಜೆಯವರು, ಬಿ ಬಸವಣ್ಣನವರು ಮತ್ತು ನಮ್ಮ ಪ್ರೊಫೆಸರ್ ಕೃಷ್ಣಪ್ಪ ಅವರು ಮತ್ತು ಅಂಬೇಡ್ಕರ್ ಹೆಸರಿನಲ್ಲಿ ಈ ದತ್ತಿ ಕಾರ್ಯಕ್ರಮ ನಡೀತಾ ಇದೆ. SC ST ಬ್ಯಾಕ್ವರ್ಡ್ ಮೈನಾರಿಟಿ ಜನ ಪತ್ರಿಕಾ ಕ್ಷೇತ್ರದಲ್ಲಿ ಇರೋದು ಕಡಿಮೆ ದೇಶದಲ್ಲಿ. ಇದಕ್ಕೆ ಕಾರಣ ಇತಿಹಾಸನೇ ಇರಬಹುದು. ಅಕ್ಷರ ಸಂಸ್ಕೃತಿಯಿಂದ ನಮ್ಮನ್ನು ದೂರ ಇಟ್ಟಿದ್ದು. ಹೀಗಾಗಿ ಶರವೇಗದಲ್ಲಿ ನಾವು ಅಕ್ಷರ ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಸುಬ್ರಹ್ಮಣ್ಯಂ ಕಮಿಷನ್ ವರದಿ ಎಜುಕೇಶನ್ ಮೇಲೆ ಬಂದ ಮೇಲೆ 19% ಶಿಕ್ಷಣ ಸಂಖ್ಯೆ ಸುಮಾರು 50 ದಾಟಿತು. ಆಮೇಲೆ ಕೊಠಾರಿ ಕಮಿಷನ್ 1984 ಬಂದ್ಮೇಲೆ ಈಗ 75 ಬಂದಿದ್ದೀವಿ. ಸೊ ಶಿಕ್ಷಣದ ಮೂಲಕ ನಾವು ಕೂಡ ಜ್ಞಾನ ಪಡ್ಕೊಳ್ತಾ ಸ್ವಲ್ಪ ಅಲ್ಲಿ ಇಲ್ಲಿ ಬೆರಳಿಕೆಯಲ್ಲಿ ಇದ್ರು ಕೆಲವರು ನಾವು ಯಾರಿಗೂ ಕಡಿಮೆ ಇಲ್ಲ, ಸೆಕೆಂಡ್ ಟು ನನ್ ಆ ಜಾಗದಲ್ಲೂ ಇದ್ದಾರೆ. 1924 ನಮ್ಮ ಮೋಹನ್ ಅವರು ಬರೆದಿದ್ದಾರೆ ಪುಸ್ತಕ ಬಹಿಷ್ಕೃತ ಹಿತಕಾರಣಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘನ ಸ್ಥಾಪನೆ ಮಾಡ್ತಾರೆ. ಅದರ ಮೂಲ ಉದ್ದೇಶನೇ ಶಿಕ್ಷಣ, ಸಂಘಟನೆ, ಹೋರಾಟ ಕಾನ್ಸೆಪ್ಟ್. ಅದು ಯಾಕಾಯ್ತು ಅಂದ್ರೆ ಶತಮಾನಗಳಿಂದ ಶೋಷಣೆ, ದಬ್ಬಾಳಿಕೆ, ತುಳಿತಕ್ಕೆ ಒಳಗಾಗಿ ಅವಕಾಶಗಳಿಂದ ವಂಚಿತರಾದ ಜನರು ಶಿಕ್ಷಣದ ಮೂಲಕ ಸಂಘಟನೆಗೆ ತಮ್ಮ ಹಕ್ಕು, ಬದುಕು ಮತ್ತು ಸ್ವಾವಲಂಬನೆಯ ಬದುಕಿಗೆ ಅವ್ರು ದೊಡ್ಡ ಶಕ್ತಿಯಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದೇ ಅದರ ಉದ್ದೇಶ. ಅದನ್ನ ದಮನ ಮಾಡಲಿಕ್ಕೆ ಹುಟ್ಟಿದ 1925 RSS ರಾಷ್ಟ್ರೀಯ ಸ್ವಯಂ ಸಂಘ. ಇದನ್ನ ಕೌಂಟ್ರೋಲ್ ಮಾಡಕ್ಕೆ ಯಾರ್ಯಾರು ಶತಮಾನಗಳಿಂದ ಶೋಷಣೆ ಮಾಡ್ತಿದ್ರು ಅದೇ ಜನ ಈ ಒಂದು ಶಿಕ್ಷಣ ಸಂಘಟನೆ ಹೋರಾಟದ ಈ ಒಂದು ಕಾರ್ಯಕ್ರಮವನ್ನ ಹತ್ತಿಕ್ಕಲಿಕ್ಕೆ ಹುಟ್ಟಿದಂಥದ್ದು ಪರ್ಯಾಯವಾಗಿ RSS. ಈ ಕುತಂತ್ರಗಳು ನಮಗೆ ಅರ್ಥ ಆಗಬೇಕು. ಥಾಮಸ್ ಜಾಫರ್ಸನ್ ಅಮೆರಿಕದ ಅಧ್ಯಕ್ಷರಾಗಿದ್ದವರು, ಅವರು ದೊಡ್ಡ ಪತ್ರಿಕೋದ್ಯಮಿ. ಅವ್ರು ಏನ್ ಹೇಳಿದ್ರು ಅಂದ್ರೆ ಸರ್ಕಾರ ಇಲ್ಲದೇನೆ ಪ್ರಜಾಪ್ರಭುತ್ವ ನಡೀತದ ಮಾಧ್ಯಮದ ಮುಖಾಂತರ. ಅದೇ ಮಾಧ್ಯಮಗಳಿಲ್ಲದೆ ಪ್ರಜಾಪ್ರಭುತ್ವ ನಡೆಯಕ್ಕಾಗಲ್ಲ. ದಿ ರೋಲ್ ಆಫ್ ಪ್ರೆಸ್ ಅಂಡ್ ಮೀಡಿಯಾ ಇನ್ ಪ್ರಮೋಟಿಂಗ್ ಡೆಮೋಕ್ರಸಿ and its values are paramount important without a government. ಗೌರ್ಮೆಂಟ್ ಏನು 1932 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಎಂತ ಸರ್ಕಾರ ಬೇಕು ಅಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬ್ರಿಟಿಷರ್ ಮುಂದೆ ವಾದ ಮಾಡಿದ್ರು. ನೀವು ಸ್ವತಂತ್ರ ಕೊಟ್ಬಿಟ್ಟು ಹೊರಟೋಗ್ತೀರಪ್ಪ, ನೀವಿದ್ದಲ್ಲೇ ನಮ್ಗೆ ದೇವಸ್ಥಾನ ಬಿಟ್ಟಿಲ್ಲ, ಸಾರ್ವಜನಿಕ ಸ್ಥಳ ಪ್ರವೇಶ ಇಲ್ಲ, ಮಾಡಿ ಕೆರೆ ಮುಟ್ಟಕ್ಕೆ ಬಿಡಲಿಲ್ಲ ನಮ್ಮನ್ನ. ನೀವಿದ್ದಾಗಲೇ ಬ್ರಿಟಿಷ್ ಇಂಡಿಯಾದಲ್ಲಿ ನೀವು ಬೇರೆಯವ್ರು ಕೊಟ್ಬಿಟ್ಟು ಹೋದ್ರೆ ನಮ್ಮ ಪರಿಸ್ಥಿತಿ ಇನ್ನೇನಾಗುತ್ತೆ? ದಟ್ಸ್ ವೈ ವಿ ಶುಡ್ give a government in such a manner. It should be of the people, by the people, for the people. ಅಂತ ಸರ್ಕಾರ ಮಾತ್ರ ನಮ್ಮನ್ನು ರಕ್ಷಣೆ ಮಾಡುತ್ತೆ. ರಾಜ ಅರಮನೆಯಲ್ಲಿ ಹುಟ್ಟೋದಕ್ಕಿಂತ ನಮ್ಗೆ ಬೇಕಾಗಿರೋದು ಬೂತಲ್ಲಿ ಮತಗಟ್ಟೆಗೆ ಹುಟ್ಟಬೇಕು. ಇದು ಬೇಸಿಕ್ ಡಾಕ್ಟರೇಟ್. ಇವೆಲ್ಲ ದಮನ ಮಾಡತಕ್ಕಂಥ ಪ್ರಯತ್ನಗಳು
ಸಂವಿಧಾನ ಬಂದ ದಿನಗಳಿಂದಲೂ ಸಂವಿಧಾನ ಒಪ್ಪಿರ್ತಕ್ಕಂಥ ಮನಸ್ಸುಗಳೇ ನಿನ್ನೆ ಮೊನ್ನೆ ನಮಗೆ ಬೇಕಾದಂತ ಸಂವಿಧಾನ ಕೊಡಿ, ಮತದಾನದ ಹಕ್ಕನ್ನೇ ಕಿತಾಬ್ ಕೊಡಿ. ಯಾರು? ಧಾರ್ಮಿಕ ವೇದಿಕೆಯ ಮುಖ್ಯಸ್ಥರು ಮಾತಾಡೋ ಮಾತು. Where the country is leading? What is the concept of freedom movement? What was the resolution passed in the round table conference and it was approved and accorded? ಸೊ ದೇಶ ಎಂತ ಅಪಾಯಕಾರಿ ಸನ್ನಿವೇಶ ಕಡೆಗೆ ಜಾಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಪತ್ರಿಕಾ ರಂಗದ ಮಿತ್ರರಿಗೆ ಅರ್ಥ ಆಗ್ತಕ್ಕಂಥ ಮುಖ್ಯ. ಮಾಡಿದ ಮುಕ್ತಾದ ಟೀಕೆಯನ್ನು ಸೀರಿಯಸ್ ಆಗಿ ಮಾಡಿದ್ರು ಅಂಬೇಡ್ಕರ್ ವಿರುದ್ಧವಾಗಿ ಮಾಧ್ಯಮಗಳು. ಆವಾಗಲೇ ಅವರು ಮೂಕನಾಯಕ ಬಹಿಷ್ಕೃತ ಭಾರತನ ಸ್ಟಾರ್ಟ್ ಮಾಡಿದ್ರು. ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತನ ಸ್ಥಾಪನೆ ಮಾಡಿದ್ರು. ಬಹಿಷ್ಕೃತ ಹಿತಕಾರಣಿ ಸಂಘಟನೆ ಸ್ಥಾಪನೆ ಮಾಡಿದ್ರು. ಗಾಂಧೀಜಿನೂ ಪತ್ರಿಕೋದ್ಯಮ ಮಾಡ್ತಾ ಇದ್ರು, ಲೋಕ ತಿಲಕರು ಕೂಡ ಮಾಡ್ತಾ ಇದ್ರು, ಲೋಹಿಯಾನು ಪತ್ರಿಕೋದ್ಯಮ ಮಾಡ್ತಾ ಇದ್ರು. ಗಾಂಧೀಜಿ ಜನರ ಧ್ವನಿಯಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಬಾಬಾ ಸಾಹೇಬರು ಧ್ವನಿ ಇಲ್ಲದರ ಧ್ವನಿಯಾಗಿ ಕೆಲಸ ಮಾಡಿದ್ರು ಪತ್ರಿಕೋದ್ಯಮ. ಆ ತರ ಮಾಡಿದ್ರು. ಈಗ ಪತ್ರಿಕೆಗಳು ಜನರ ಬದುಕನ್ನ, ಭಾವನೆಗಳನ್ನ, ಸಂಸ್ಕೃತಿಯನ್ನ, ಪರಂಪರೆಯನ್ನ ಮತ್ತು ನಮ್ಮ ಮೌಲ್ಯಗಳನ್ನ ಪ್ರತಿಬಿಂಬಿಸುವಂತ ಕೆಲಸ ಮಾಡಿದ್ರು. ಸಂಸ್ಕೃತಿ ಅಂತ ತಿಳ್ಕೊಂಡು ಹೇಳಿದ್ದಾರೆ, ಇದು ಧರ್ಮ. ಸಂಸ್ಕೃತಿ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಸಂಸ್ಕೃತಿ ವೈವಿಧ್ಯ ಆಚಾರ ವಿಚಾರಗಳ ಬದುಕಿನ ವಿಶ್ಲೇಷಣೆ ಸಂಸ್ಕೃತಿ ಅನ್ನೋದು. ಇದರ ತಳಹದಿ ಮೇಲೆ ಇರೋದು ಧರ್ಮ. ಧರ್ಮದ ತಳಹದಿ ಮೇಲೆ ನಮ್ಮ ಸಂಸ್ಕೃತಿ ಇಲ್ಲ. ಇದನ್ನ ವೈಭವೀಕರಿಸತಕ್ಕಂಥದ್ದು ವೈದಿಕ ಮನಸ್ಸುಗಳು, ಮನುವಾದದ ಮನಸ್ಸುಗಳು. ಅವರಿಗೆ ಅಧಿಕಾರ ಸಿಕ್ಕಿದ್ರೆ ಆ ಸಮುದಾಯಗಳಿಗೆ ಹೆಗ್ಗಳಿಕೆ ಆಗುತ್ತೆ. ಶೂದ್ರರಿಗೆ ಸಿಕ್ಕಿದ್ರೆ ದೇಶಕ್ಕೆ ಬೆಚ್ಚಗಾಗ್ತದೆ ಅಂತೇಳಿ ನಮ್ಮ ಮೋಹನವರು ಪುಸ್ತಕದಲ್ಲಿ ಬರೆದಿದ್ದಾರೆ. ಕೈಪಿಡಿ ಬಿಡುಗಡೆ ಮಾಡೋದಲ್ಲ ಅದರಲ್ಲಿ ಉಲ್ಲೇಖ ಮಾಡಿ ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಸ್ನೇಹಿತರೆ, ಜನರ ನೋವು ನಲಿವುಗಳನ್ನು ಪ್ರತಿಪಾದಿಸಿ ಆಡಳಿತ ಮತ್ತು ಮೂಲಭೂತವಾದಿಗಳು ಮತ್ತು ಫ್ಯೂಡಲ್ ಸೊಸೈಟಿಗೆ ಎಚ್ಚರಿಕೆಯಾಗಿ ಕೆಲಸ ಮಾಡಬೇಕಾದಂತಹ ಮಾಧ್ಯಮ ಕೈಗಾರಿಕೆ ಕಡೆಗೆ ವಾಲ್ತಾ ಇದೆ, ವಾಣಿಜ್ಯಮಯವಾಗ್ತಾ ಇದೆ. ಸೇವಾ ವಲಯದಲ್ಲಿ ಕೆಲಸ ಮಾಡುವಂತಹ ಮಾಧ್ಯಮ ವಾಣಿಜ್ಯಮಯವಾಗ್ತಾ ಇದೆ. ಸೇವಾ ವಲಯ ಮಾಧ್ಯಮಗಳು ಫೇಲ್ ಆದಾಗ ವಾಣಿಜ್ಯ ಉದ್ಯೋಗ ಅದನ್ನು ಖರೀದಿ ಮಾಡಿ ನಮ್ಮನ್ನು ದೇಶವನ್ನು ನಿಯಂತ್ರಣ ಮಾಡ್ತಾ ಅಂತ ಹೇಳಿ ಅದೇ ಮೋಹನ್ ಅವರು ಉಲ್ಲೇಖ ಮಾಡಿದರು. ಹಾಗೆ ಕಣ್ಣಾಯಿಸಿ ಅವರು ಬರೆದಿರ್ತಕ್ಕಂಥ ಪ್ರಮುಖವಾದಂತಹ ವಿಷಯಗಳನ್ನ ಅಂದ್ರೆ ಇವತ್ತು ಯಾವ ಸಮುದಾಯಗಳು ನೋವು ಅನುಭವಿಸ್ತಾ ಇದ್ದಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ, ಯಾವ ಸಮುದಾಯದ ಸಮುದಾಯದ ನಾಯಕರು ಸಾಂಸ್ಕೃತಿಕವಾದಂತಹ ನಾಯಕತ್ವ ಇಟ್ಕೊಂಡಿದ್ದಾರೆ, ಅವರನ್ನ ವ್ಯಕ್ತಿತ್ವಕ್ಕೆ ಮಸಿಬಳಿದು ಅವರ ನಾಯಕತ್ವಕ್ಕೆ ಕುಂದುಂಟು ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಮಾಧ್ಯಮಗಳು ಎಲೆಕ್ಟ್ರಾನಿಕ್ और ಪ್ರಿಂಟ್ ಮೀಡಿಯಾ ನೋಡಿದಾಗ ಎಲ್ಲ ಗ್ಲೋರಿಫೈ ಆಗಿ ಫ್ರಂಟ್ ಲೈನ್ ಬರ್ತಾ ಇರೋ ಕ್ರಿಮಿನಲ್ ಆಕ್ಟ್, ವ್ಯಕ್ತಿಗತವಾದಂತಹ ಟೀಕೆಗಳು, ವ್ಯಕ್ತಿ ಚಾರಿತ್ರ್ಯ ಹರಣ ಮಾಡತಕ್ಕಂಥ ಘಟನೆಗಳು, ಮಾನವ ಹಕ್ಕುಗಳ ಉಲ್ಲಂಘನೆ, ಜೆಂಡರ್ ಡಿಸ್ಕ್ರಿಮಿನೇಷನ್, ಕಮ್ಯುನಲ್ ಡಿಸಾರ್ಮನಿ and feudalism, colonial living, xenophobia, apartheid, ಈ ವಿಷಯಗಳು ಮುನ್ನೆಲೆಗೆ ಬರ್ತಾನೆ ಇಲ್ಲ. ಕೊನೆಯ ಪಕ್ಷ ಈ ಸಮುದಾಯಗಳಿಂದ ಪ್ರತಿನಿಧಿಸ್ತಕ್ಕಂಥವರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಆರ್ಥಿಕವಾದಂತಹ ಶಕ್ತಿ ಅಗತ್ಯ. ಅದಕ್ಕೆ ಸರ್ಕಾರದ ವತಿಯಿಂದ ಲಭ್ಯ ಇರತಕ್ಕಂಥ ಎಲ್ಲಾ ಅವಕಾಶಗಳನ್ನ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್. ನಮ್ಮ ಇಲಾಖೆಗೆ ಹೇಳಿದ್ದೀನಿ, ಪತ್ರಿಕೋದ್ಯಮ, ಸೂತ್ರದಲ್ಲಿ ಆಡಿಟಿಂಗ್, ಮ್ಯಾನೇಜ್ಮೆಂಟ್, ಅದನ್ನು ಲೀಗಲ್ ಏರಿಯಾ, ಇದನ್ನು ಸ್ಟ್ರೆಂಥನ್ ಮಾಡದಿದ್ರೆ ಈ ಸಮುದಾಯಗಳ ಧ್ವನಿಗೆ ಅಡಗೋಗುತ್ತೆ. ಅದಕ್ಕೆ ಏನೇನು ಸಾಧ್ಯ ಇದೆ ಎಲ್ಲ ನನ್ನ ಮುಂದೆ ತರಬೇಕು ಅಂತ ಹೇಳಿದ್ದೀನಿ. ಸ್ನೇಹಿತರೆ, 5 ಗ್ಯಾರಂಟಿ ಸಿದ್ದರಾಮಯ್ಯ ಕೊಟ್ಟರು, ತುಂಬಾ ಟೀಕೆ ಮಾಡಿದ್ರು.
ಎಲ್ಲರೂ ಸೋಮಾರಿ ಮಾಡ್ತಾರೆ ಅಂತ ಹೇಳಿ. ಇವೆಲ್ಲ ಬುದ್ಧಿಜೀವಿಗಳಿದ್ದಾರೆ. ಶೋಷಿತ ಸಮುದಾಯಗಳಿಗೆ ನಿರ್ದಿಷ್ಟವಾಗಿ ಮಾಸಿಕ ಆದಾಯ ಎಲ್ಲ ಕುಟುಂಬಗಳಿಗೂ ಬರ್ತಾ ಇತ್ತ? ಆದಾಯನೇ ಇಲ್ಲದೆ ಬದುಕ್ತಕ್ಕಂಥ ಜನ ಎಷ್ಟು ಸ್ವಾಭಿಮಾನ ಮತ್ತು ಸ್ವಾವಲಂಬಿನ ಬದುಕನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಗ್ಯಾರಂಟಿಗಳು ಗ್ಲೋಬಲ್ ಕಾಮನ್ ಇನ್ಕಮ್ 4,000 to 5,000 ಕೊಟ್ಟರೆ ಹಳ್ಳಿನಲ್ಲಿ ಸ್ವಾವಲಂಬನೆ ಬದುಕು ಮಾಡಲಿಕ್ಕೆ ಎಷ್ಟೊಂದು ಪ್ರೇರಣೆ ಆಗಿದೆ. ಪ್ರಪಂಚದ 2 ರಾಷ್ಟ್ರಗಳನ್ನು ಬಿಟ್ಟರೆ ಎಲ್ಲೂ ಕೂಡ ಗ್ಲೋಬಲ್ ಮಿನಿಮಮ್ ಇನ್ಕಮ್ ಇರುವಂತ ಯಾವುದೇ ಪ್ರದೇಶ ಇದೆ. ಇಟ್ಸ್ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಮೇ ಬಿ ಡಿಫರೆಂಟ್, ಆದರೆ economical sustainability of a family, if family doesn't have a monthly income permanently, ಅವ್ರಿಗೆ ಇದೊಂದು ಅವರ ಬದುಕಿಗೆ ಭದ್ರತೆಯನ್ನು ಕೊಡ್ತಕ್ಕಂಥ ವಿಷಯ. Why the press is not highlighting this economical sustainability of a family which does not have a permanent income on a monthly basis? ಇದನ್ನ ವ್ಯಂಗ್ಯ ಮಾಡ್ತಾ, ಇದನ್ನ ಹಾಸ್ಯಾಸ್ಪದವಾಗಿ ಉಲ್ಲೇಖ ಮಾಡತಕ್ಕಂಥ ಘಟನೆಗಳು ನಡೀತಾ ಇದೆ. ಇನ್ನೂ ಅಸ್ಪೃಶ್ಯರಿಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರವೇಶ ಸಿಗ್ತಾ ಇಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ. ಅಲ್ಪಸಂಖ್ಯಾತರು ಭಯದಿಂದ ಬದುಕ್ತಾ ಇದ್ದಾರೆ. ನಮ್ಮ ಸ್ವಾತಂತ್ರ್ಯ ಉದ್ದೇಶಗಳೇನಾಯಿತು? ಅಸ್ಪೃಶ್ಯತೆ ನಿವಾರಣೆಯಾಗಿ, ಕೋಮು ಸೌಹಾರ್ದತೆಯಾಗಿ, ಮಹಿಳೆ ಅರ್ಧರಾತ್ರಿಯಲ್ಲಿ ಏಕಾಂಗಿಯಾಗಿ ತಲುಪಲಾಗ ಅದು ಸ್ವತಂತ್ರ ಅನ್ಬೇಕು. ದೇಶೀಯ ಪದ್ಧತಿ ಆಡಳಿತ ಮೂಲಕ ದೇಶ ಆರ್ಥಿಕ ಸಬಲತೆಯನ್ನು ಕಾಣಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಇನ್ನೂ ಉಳಿದಿದ್ದಾವೆ. ಈವನ್ ಆಫ್ಟರ್ 75 years ಆಫ್ ಇಂಡಿಪೆಂಡೆನ್ಸ್. ಸ್ನೇಹಿತರೆ, ನನಗೆ ಹೆಮ್ಮೆ ದಲಿತ ಸಂಘಟನೆಗಳು, ಇತರ ಸಾಮಾಜಿಕ ಚಳವಳಿಗೆ ಅವರ ಜೊತೆಗೆ ನನಗೆ ಸಾಮೀಪ್ಯ ಇದ್ದರಿಂದ, ಆತ್ಮೀಯತೆ ಇದ್ದರೆ, ಅವ್ರ ಜೊತೆ ಬೆರೆತಿದ್ದರಿಂದ ಸಂವಿಧಾನ ಜಾಗೃತಿ ಸಮಾವೇಶವನ್ನು ತಿಂಗಳಿಗೆ ಎಲ್ಲ ಹಳ್ಳಿಗಳು ಮಾಡಿದ್ವಿ. ದಲಿತರ ಕಾನೂನನ್ನು ಬಿಟ್ಟು ಬೇರೆ ಕಡೆ ಅಂಬೇಡ್ಕರ್ ಫೋಟೋ ಇಡಕ್ಕೆ ಅವಕಾಶ ಇರ್ತಿರಲಿಲ್ಲ. ದಿ ಎಂಟೈರ್ ಸ್ಟೇಟ್ 6,000 ಪಂಚಾಯತ್ಸ್ ಅವರೇ ನಿಂತು ಈ ಸಂವಿಧಾನ ಜಾಗೃತ ಸಮಾವೇಶವನ್ನ ತಿಂಗಳಗಟ್ಟಲೆ ಮಾಡಿದ್ರು. ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿ ದೇಶದ ಎಲ್ಲಾ ಮೂಲೆಗಳಿಂದ ಲೀಡರ್ಗಳನ್ನ ಸೇರಿದ್ವಿ. ಅವರೆಲ್ಲ ಬಂದು ಹೇಳಿದ್ದೇನೆಂದ್ರೆ, to bow down before the state government and taken up such a great cause to create constitutional awareness in the country ಅಂತ ಹೇಳಿ ಅವರು ಹೇಳಿದ ಮಾತು. ಅದಾದ್ಮೇಲೆ people we see who seriously wanted to change the constitution started saluting the constitution. The Honorable Prime Minister himself started bowing down his head to the Constitution book. ಸಂವಿಧಾನನೇ ನಮ್ಮ ಆತ್ಮ, ಅದೇ ನಮ್ಮ ಆತ್ಮ ಅಂತ ಹೇಳಕ್ ಶುರು ಮಾಡಿ. ಮೊನ್ನೆ ಕಾನ್ಸ್ಟಿಟ್ಯೂಷನ್ ಡೇ ಗವರ್ಮೆಂಟ್ ಆಫ್ ಇಂಡಿಯಾ ಸೆಲೆಬ್ರೇಟೆಡ್. ಈ ಮತ್ತು ಮಾನವ ಸರಪಳಿ ಡೆಮೋಕ್ರಸಿ ಮಾಡೋದಕ್ಕೆ 2,500 ಕಿಲೋಮೀಟರ್, ಸುಮಾರು 35 ಲಕ್ಷ ಜನ ಪ್ರಪಂಚದ ಇತಿಹಾಸದಲ್ಲಿ ಒಂದೇ ಸರಿ ಮಾಡಿದ್ರು. ವೈ? ಪ್ರಜಾಪ್ರಭುತ್ವ ಇಲ್ಲೇ ಇದ್ರೆ ಅಂಬೇಡ್ಕರ್ ನಮ್ಗೆ ಹೆಂಗಿರ್ತೀವಿ ಅಂದ್ರೆ ಪ್ರಾಣಿ ಪಕ್ಷಿಗಳಂತ ಇರ್ತೀವಿ. ಪ್ರಜಾಪ್ರಭುತ್ವ ಬೇಕಾಗಿರೋದು ನಮ್ಗೆ, ಸಂವಿಧಾನ ಬೇಕಾಗಿರೋದು ನಮ್ಗೆ. 85% ಆಫ್ ದಿ ಪಾಪ್ಯುಲೇಷನ್. ಸೊ ಈ ಕಾರಣದಿಂದ ದೇಶದ ಸಂವಿಧಾನ ಪ್ರಜಾಪ್ರಭುತ್ವದ ಅಸ್ತಿತ್ವ ಉಳಿಬೇಕಾದ್ರೆ ಪತ್ರಿಕಾ ರಂಗ should play a sheet anchor role in promoting the constitutional values and its implementation and strengthening democracy. ಇಲ್ಲಿ ದಲಿತ ಮತ್ತು ಹಿಂದುಳಿದ ಇನ್ನಿತರ ಶೋಷಿತ ಸಮುದಾಯಗಳಲ್ಲಿ ಕೆಲಸ ಮಾಡತಕ್ಕಂಥ ಪತ್ರಿಕಾ ರಂಗದ ಸ್ನೇಹಿತರ ಆರ್ಥಿಕ ಸಂಕಷ್ಟ ಇದ್ರು. ಈ ಪತ್ರಿಕಾ ರಂಗ ಸೇವಾ ವಲಯ, ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ನಾಟ್ ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಏರಿಯಾ. ಆದ್ರೆ ನೀವು ಬದುಕಬೇಕಲ್ಲ, ಕಾನೂನಾತ್ಮಕವಾಗಿ ಮಾರ್ಗಗಳಿದ್ದಾವೆ. ಅದನ್ನು ಉಪಯೋಗಿಸಿ
ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ಸಂವಿಧಾನದ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಹೆಚ್ಚು ಬಳಕೆಯಾಗಲಿ. ಯುದ್ಧದಲ್ಲಿ ಕತ್ತಿ ಸಾಧನೆ ಮಾಡದೇ ಇರತಕ್ಕಂಥದ್ದನ್ನ ನಮ್ಮ ಪಿನ್ನು ಚರಿತ್ರೆಯನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಅದನ್ನು ನೀವು ಯಶಸ್ವಿಯಾಗಿ ಮಾಡಲಿ. ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಹಾಗೂ ನನ್ನ ಮಾತು ಕೇಳಲಿಕ್ಕೆ ಧನ್ಯವಾದಗಳನ್ನು ಹೇಳಿ ಈ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್. ವಂದನೆಯನ್ನ ಸಲ್ಲಿಸೋಣ. ಒಟ್ಟಾಗಿ ಕಾರ್ಯಕ್ರಮ ಮುಕ್ತಾಯವಾಗಿಲ್ಲ. ಸಚಿವರು ತೆರಳಿದ ಈ ಒಂದು ಸಂಘದ ಆಶ್ರಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದಂತಹ ಮಹನೀಯರಿಗೆ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ 10:30ಗೆ ನಡೆಯಬೇಕಾಯಿತು. ಕಾರಣಾಂತರದಿಂದ ತಡವಾಗಿದೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಕೂಡ ಬರಬೇಕಾಯಿತು. ಅದು ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಿನಲ್ಲಿ ದೆಹಲಿಯಲ್ಲಿ ದಿಢೀರ್ ಒಂದು ಸಭೆ ಹೈಕಮಾಂಡ್ ಕಾರಣದಿಂದ ಅವರು ಹೋಗಿದ್ದಾರೆ. ಅವರ ಪರವಾಗಿ ನಮ್ಮ ಮಾದೇವಪ್ಪನವರು, ಸಮಾಜ ಕಲ್ಯಾಣ ಸಚಿವರು, ದಲಿತ ಜನಾಂಗದ ಪ್ರಶ್ನಾತೀತ ನಾಯಕರು, ಈಗಿರ್ತಕ್ಕಂಥ ದಲಿತರಲ್ಲಿ ಅತ್ಯಂತ ಸೀನಿಯರ್ ಲೀಡರ್ ಮಾದೇವಪ್ಪನವರು. ಅದರಿಂದ ಅವರು ಸಾಕಷ್ಟು ಇಲಾಖೆಗಳಲ್ಲಿ PWD ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಆರೋಗ್ಯ ಇಲಾಖೆ ಮಂತ್ರಿ ಮುಂಚೆನೆ ಹೀಗೆ ಅನೇಕ ಇಲಾಖೆಯ ಮಂತ್ರಿಗಳಾಗಿ ಶೋಷಿತ ಸಮುದಾಯಗಳ ಹೋರಾಟದಿಂದ ಬಂದಿರತಕ್ಕಂಥವ್ರು, ನಮ್ಮೆಲ್ಲರ ನೋವುಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು. ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ. ನನಗೆ ಸಮಯ ಕೂಡ ಬಹಳ ಕಡಿಮೆ ಕೊಟ್ಟಿದೆ. ನಾನು ಕೂಡ ಒಂದು ಕಾರ್ಯಕ್ರಮ 3 ಗಂಟೆಗೆ ನಮ್ಮ ಚಿತ್ರದುರ್ಗಕ್ಕೆ ಹೋಗಬೇಕಾಗಿದೆ ಅಂತ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಸಂಘದ ಅಧ್ಯಕ್ಷರು ಕೆರಗೋಡು ಅವರು, ಬೆಳಿತಟ್ಟಿ ಅವರು, ರವಿ ಅವರು ಈಗಾಗಲೇ ಮಾತನಾಡ್ತಾ ಅವರ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನಾನು 2013ರಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ 2013-18 ಇಯರ್ ಅದು ದಲಿತರ ಸುವರ್ಣ ಯುಗ, ಬಡವರ ಸುವರ್ಣ ಯುಗ. ಅದು ಏನ್ ಕೇಳ್ತಾರೋ ಅದನ್ನೆಲ್ಲ ಕೊಟ್ಟಿದ್ದೀವಿ ನಾವು ಅವಾಗ. ಅದಕ್ಕೆ ಬಹಳ ಮುಖ್ಯವಾಗಿ 2013 ಡಿಸೆಂಬರ್ 5ನೇ ತಾರೀಕು ಬೆಳಗಾವಿಯ ಸುವರ್ಣಸೌಧದಲ್ಲಿ SCP TSP ಅಂತಕ್ಕಂಥ ಒಂದು ಕ್ರಾಂತಿಕಾರಕವಾದಂತಹ ಕಾಯ್ದೆ, ದಲಿತರ ಆರ್ಥಿಕ ಮೀಸಲಾತಿಯನ್ನು ಕಲ್ಪಿಸುವಂತ ಒಂದು ಕಾಯ್ದೆಯನ್ನು ನಾನು ಜಾರಿಗೆ ತಂದಿದ್ದರಿಂದ ಅನೇಕ ಯೋಜನೆಗಳನ್ನು ಸಾಕಾರ ಆದವು. ಆಗ ಪತ್ರಿಕೋದ್ಯಮಗಳಿಗೆ ನಮ್ಮ ಬೆಳ್ಳಿತಟ್ಟಿ ಮತ್ತು ರವಿ ಮತ್ತು ಕೆರಗೋಡು ಅವರು ಹೇಳ್ತಾ ಇದ್ರು, ನಾವು ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ರೆ ಅಂತ ದುಡ್ಡು ಕೊಟ್ವಿ, ಆಮೇಲೆ ಮೀಡಿಯಾ ಕಿಟ್ಟು ಅಂತೇಳಿ ಬೇರೆ ದುಡ್ಡು ಕೊಟ್ವಿ, ಹೆಚ್ಚು ಪುಟಗಳು ಜಾಹೀರಾತನ್ನು ಕೊಡ್ರಿ ಅಂತಲೂ ಕೂಡ ಪ್ರೋತ್ಸಾಹ ಮಾಡಿದ್ವಿ. ಪತ್ರಿಕೋದ್ಯಮದಲ್ಲಿ ಜಾಸ್ತಿ ಜನ ತೊಡಗಿಕೊಳ್ಳಿಕ್ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೋತ್ಸಾಹವನ್ನ ಆಗ ಮಾಡಿದ್ರು. ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಒಬ್ಬ ದಲಿತರಿಗೆ ಇರಬೇಕಾದಂತ ಕಳಕಳಿ, ಹೆಚ್ಚಿನ ಕಳಕಳಿ ಅವರಲ್ಲಿ ಇರೋದ್ರಿಂದ ಈ ವರ್ಗಕ್ಕೆ ಏನ್ ಕೇಳಿದ್ರು ಅವ್ರು ಇಲ್ಲ ಅನ್ನೋದು, ಈಗಲೂ ಅಷ್ಟೇ, ಹಿಂದಿನೂ ಅಷ್ಟೇ. ಅದರಿಂದ ಮಾದೇವಪ್ಪನವರು ಅವ್ರಿಗೆ ಬಹಳ ಹತ್ತಿರದವ್ರು. ಅವರು ನಾವೆಲ್ಲರೂ ಕೂಡ ಮಾದೇವಪ್ಪನ ಮಾತು ಅಂತ ಅವ್ರು ಮೀರಲ್ಲ. ಅದರಿಂದ ಇವ್ರು ಕೇಳಿರ್ತಕ್ಕಂಥ ಜಾಹೀರಾತುಗಳು ಏನು 2 ಪುಟ 1 ಪುಟ ಬರುತ್ತಲ್ಲ, ಹೆಚ್ಚು ಜಾಹೀರಾತನ್ನು ಕೊಟ್ಟು ಇವರು ಕೂಡ ಶಕ್ತಿವಂತರನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪಿಸಿದಂತ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ. ಮಾಧ್ಯಮ ಕೂಡ ಒಂದು ಸಂವಿಧಾನದ ಒಂದು ಅಂಗ ಇದೆ. ಮಾಧ್ಯಮಕ್ಕೆ ಬಹಳ ಬೆಲೆ ಇದೆ. ಹಿಂದೆ ಹಿರಿಯ ಪತ್ರಕರ್ತರಾದಂತಹ ಕಾಜಲ್ ಶ್ಯಾಮಣ್ಣ ಅವರು ಹೇಳಿದ್ರು, ಜನಗಳು ಇವತ್ತು ನ್ಯಾಯಾಲಯಕ್ಕೆ ಹೋಗ್ತಿಲ್ಲ, ಪತ್ರಿಕಾಲಯಕ್ಕೆ ಬರ್ತಾ ಇದ್ದಾರೆ, ಪತ್ರಾಲಯಕ್ಕೆ ಬಂದ್ರೆ ನ್ಯಾಯ ಸಿಗುತ್ತೆ ಅಂತಂದ್ರೆ. ಅಂತ ಒಂದು ನ್ಯಾಯಾಂಗದ ಸ್ಥಳದಲ್ಲಿರ್ತಕ್ಕಂಥವ್ರು ನ್ಯಾಯಕ್ಕೆ, ಸತ್ಯಕ್ಕೆ ಹತ್ತಿರವಾದಂತಹ ಸುದ್ದಿಗಳನ್ನು ಬರೆದು ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥವ್ರು ಆಗ್ಬೇಕು ಪತ್ರಕರ್ತರು ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಏನಂತಂದ್ರೆ, ಇವತ್ತು ನಾನು 50 ವರ್ಷಗಳಿಂದ ನಾನು ರಾಜಕಾರಣದಲ್ಲಿದ್ದೀನಿ. ನಾನು ಮಾಧ್ಯಮದ ಜೊತೆಗೆ ಮಾಧ್ಯಮದವನಾಗಿ, ಮಾಧ್ಯಮದ ಮಿತ್ರನಾಗಿ ಅವ್ರ ಜೊತೆಗೆ ನಾನು ಬೆಳೆದವನಾಗಿದ್ದೀನಿ. ಯಾವುದೇ ಒಂದು ಸರ್ಕಾರ ಬಂದಾಗ ಆ ಪಕ್ಷಗಳಿಗೆ
ಆ ಮುಖ್ಯಮಂತ್ರಿಗೆ ಆ ಮಾಧ್ಯಮದ ಸ್ನೇಹಿತರುಗಳು, ಪತ್ರಿಕಾ ಸಂಪಾದಕರುಗಳೆಲ್ಲ 1 ವರ್ಷ ಆತನ ಕೆಲಸ ಕಾರ್ಯಗಳ ಬಗ್ಗೆ ಬೆಂಬಲವಾಗಿ ನಿಲ್ತವೆ. 1 ವರ್ಷ 2 ವರ್ಷ ಆಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂಕುಶ ಆಗ್ತಕ್ಕಂಥ ಕೆಲಸ ಆರಂಭ ಆಗುತ್ತೆ. ಇಲ್ಲಿ ಹಂಗಾಗಿಲ್ಲ. ಮುಖ್ಯಮಂತ್ರಿ ಆದ ತಕ್ಷಣ ಯಾರು ವಿರೋಧ ಪಕ್ಷ ನಾಯಕ ಟೀಕೆ ಮಾಡಿತಾನ ಅಲ್ಲಿಂದ ಸ್ಟಾರ್ಟ್ ಸೀರಿಯಲ್, ಏನೇನಿಲ್ಲ. ಅದರಿಂದ ಯಾರಾದ್ರೂ ಒಬ್ಬರು ಅನಾವಶ್ಯಕವಾದ ಶಬ್ದ ಬಳಸಿದ ಪೇಪರ್ ಆಗ್ತಾನೆ ಇರಲಿಲ್ಲ. ಇದ್ದರೆ 5 ಪೇಪರ್ ಅವಾಗ ಪ್ರಜಾವಾಣಿ, ಕನ್ನಡಪ್ರಭ, ಸವಿತಾ ಕರ್ನಾಟಕ, ಇನ್ನೊಂದು ಯಾವ್ದು ಪೇಪರ್ ಅಷ್ಟೇ. ಆ ಜನಪ್ರಗತಿ ಅಂತಕ್ಕಂಥ ಒಂದು ವಾರಪತ್ರಿಕೆ ಬರ್ತಾ ಇತ್ತು. 5-6 ಪತ್ರಿಕೆಗಳು ಇಷ್ಟೊಂದು ಇರಲಿಲ್ಲ. ಅವ್ರು ಅಂತ ಅಷ್ಟು ಪತ್ರಿಕೆಗಳನ್ನ ನಾವು ರೇಡಿಯೋನಲ್ಲಿ ಹೋಗಿ ಒಂದೊಂದು ಪೀಸ್ ಹರ್ಕೊಂಡು ಹೋಗ್ತಾ ಇದೀವಿ. ರೇಡಿಯೋನೆಲ್ಲ ಕಿಕ್ಕೆ ಹೋಗ್ತಾ ಇದ್ವಿ. ನಮಗೆ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಶಕ್ತಿ ಇರಲಿಲ್ಲ. ಒಂದು ಪತ್ರಿಕೆ ಓದ್ಬೇಕಂದ್ರೆ ಒಂದು 10-15 ನಿಮಿಷ ಕಾಯ್ಬೇಕು, ಇಲ್ಲ ಅರ್ಧ ಗಂಟೆ ಕಾಯ್ಬೇಕು. ಅವ್ರು ಓದ್ಬಿಟ್ಟಾದ್ಮೇಲೆ ನಾವು ಓದ್ಬೇಕು ಅಂತ ಸ್ಥಿತಿ ಇತ್ತು. ಅವತ್ತು ಪತ್ರಿಕೆ ಓದಬೇಕು ಬಹಳ ಬೆಲೆ, ಬಹಳ ಗೌರವ ಇತ್ತು. ಅದರಿಂದ ನೀವು ಗೌರವವನ್ನು ಹೆಚ್ಚಿಸ್ಕೋಬೇಕು. ಆಮೇಲೆ ನೊಂದವರ ಕಣ್ಣೀರು ಒರೆಸುವಂತ ಗುಣ ನಿಮ್ಮಲ್ಲಿರಬೇಕು. ಅನ್ಯಾಯ ಯಾವುದೇ ವರ್ಗಕ್ಕೆ ಅನ್ಯಾಯ ಆಯ್ತಂದ್ರೆ ನ್ಯಾಯ ಕೊಡಿಸುವಂತ ಬರವಣಿಗೆ ಬರಬೇಕು. ಮೆಚ್ಚಬೇಕು ನಿಮ್ಮ ಬೆಳವಣಿಗೆ. ಆ ರೀತಿಯಾದಂತಹ ಪತ್ರಕರ್ತರು ನಮ್ಮಲ್ಲಿ ಹೆಚ್ಚು ಹೆಚ್ಚು ಆಗಲಿ ಅಂತಂದ್ರೆ ನೀವು ಮಾದರಿ ಆಗಬೇಕು. ಅಂಬೇಡ್ಕರ್ ಹೇಗೆ ಈ ದೇಶಕ್ಕೆ ಮಾದರಿ ಆದ್ರು ಆ ರೀತಿಯ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನೀವು ಮಾದರಿಯ ಪತ್ರಕರ್ತರಾಗಿ ಎಲ್ಲ ಶೋಷಿತ ಸಮುದಾಯಗಳಿಗೆ ಧ್ವನಿಯಾಗಿ, ಶಕ್ತಿಯಾಗಿ, ಮಾರ್ಗದರ್ಶಕರಾಗಿ ನೀವೆಲ್ಲರೂ ನಿಲ್ಲಬೇಕು. ಸರ್ಕಾರ ಬೇಕಾದ ಸೌಲಭ್ಯ ಸೌಕರ್ಯಗಳನ್ನು ಕೊಡ್ತೀರಿ, ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನೀವು ಆರ್ಥಿಕವಾಗಿ ಶಕ್ತಿವಂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಅದರಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಅವರ ವಿನಂತಿ ಮಾಡಿಕೊಂಡು ನನ್ನನ್ನೇ ನೋಡ್ತಾರೆ ಸಾಕಪ್ಪ ಅಂತ ಮಾಡ್ತಿದ್ದಾರೆ. ನೀವೆಲ್ಲರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್. ಇದ್ದಾಗ ಮೀಡಿಯಾ ಕಿಟ್ ಕೊಡ್ಬೇಕು ಅಂತ ಪ್ರಜಾರಾಜ್ಯ ಸಂಘದಲ್ಲ ಪ್ರಜಾರಾಜ್ಯ ನಾವು ಕೊಡಿಸಿದ್ರು. 1 ಕೋಟಿ ಎಷ್ಟು ಖರ್ಚು ಮಾಡಿ ಕೊಡಿಸಿದ್ರು. ಆನಂತರ ಮಾಧವಪ್ಪ ಅದನ್ನ ಕಂಟಿನ್ಯೂ ಮಾಡಿ ಕೊಡಿಸಿದ್ರು. ಅಂತಾನೆ SC ಪತ್ರಕರ್ತರು ಮತ್ತೆ ನೋಂದಾಯಿತರು ಮತ್ತೆ ನಮ್ಮ ಮಾವಡಿ ಶೇಖರಣಾ ಯೋಜನೆಗೆ ನೊಂದವರು ಮತ್ತೆ ನೋಂದಾವಣೆ ಆಗಲಿಲ್ಲ ಸುಮಾರು ಜನ ಇದ್ದಾರೆ. ಅಂದ್ರೆ ನೆಟ್ವರ್ಕ್ ಎಲ್ಲ ಇದ್ದಾರಂತ ಸುಮಾರು ಜನ SC ಪತ್ರಕರ್ತರು ಅವರೆಲ್ಲ ಗುರುತಿಸಿ ಮಾಧವಪ್ಪ ಅವರು ಅವರೆಲ್ಲ ಮೇನ್ ಸ್ಟ್ರೀಮ್ ತರಬೇಕು, ಮತ್ತೆ ಅವರು ಬೆಳಿಬೇಕು, ಅವರು ಪತ್ರಿಕೋದ್ಯಮದ ಮುಖ್ಯವಾಗಿ ಬರಬೇಕನ್ನ ಕಡೆಗೆ 2-3 ಯೋಜನೆಗಳನ್ನ ರೂಪಿಸಿದ್ದಾರೆ. ಅದನ್ನ ಬಹುಶಃ ಅವರು ಇನ್ನೂ ಪ್ರಚಾರ ತಗೊಂಡೆಲ್ಲ ಹೇಳ್ಕೊಂಡಿಲ್ಲ. ಅದು ಕೆಲವರು ಮಾತ್ರ ಗೊತ್ತಿದೆ. ಒಂದು ಮಾಧ್ಯಮ ಪಟ್ಟಿಯಲ್ಲಿರೋ ಎಲ್ಲಾ ಪತ್ರಕರ್ತರಿಗೆ ಮೀಡಿಯಾ ಕಿಟ್ ಕೊಡಬೇಕು ಅಂದ್ರೆ ಒಂದು ಕ್ಯಾಮ್ರಾ ಮತ್ತೆ ಅವ್ರದೊಂದು ಕಂಪ್ಯೂಟರ್ ಮತ್ತೆ ಇದನ್ನು ಕಿಟ್ ಕೊಟ್ಟರೆ ಅವರೇನೋ ಮಾಧ್ಯಮಕ್ಕೆ ಸಂಬಂಧಪಟ್ಟ ಯಾವ ಚಟುವಟಿಕೆ ಮಾಡ್ಕೊಂಡು ಬಂದಿರ್ತಾರೆ. ಆನಂತರ ದಿನಾಂಕ ಅವ್ರು ಸದೃಢವಾಗಿ ಮೇನ್ ಸ್ಟ್ರೀಮ್ ಬರ್ತಾನೆ ಅಂತ ಅವ್ರ ಕಾನ್ಸೆಪ್ಟ್ ಶುರು ಮಾಡಿದ್ರು. ಮತ್ತೆ ಈ ವರ್ಷನೂ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಅದು ಒಂದು ಹಂತಕ್ಕೆ ಬಂದಿದೆ. ಆದ್ರೆ ಏನ್ ಮಾಡಿದ್ದಾರೆ, ಅಕ್ರೆಡಿಟೇಷನ್ ಮಾತ್ರ ಕೊಡಬೇಕು ಅಂತ ಆಗಿರೋದ್ರಿಂದ ತುಂಬಾ ಜನಕ್ಕೆ ಸಿಗ್ತಾ ಇಲ್ಲ. ಅಕ್ರೆಡಿಟೇಷನ್ ಅವಕಾಶ ಕಾಡಿರೋದು ಓನ್ಲಿ ಸಂಪಾದಕರಿಗೆ ಮತ್ತೆ ಮಾಲೀಕರಿಗೆ ಈ ತರ ಇರೋದ್ರಿಂದ ಸಣ್ಣ ಪುಟ್ಟ SC ಪತ್ರಕರ್ತರ ಸೌಲಭ್ಯ ಸಿಗ್ತಾ ಇಲ್ಲ. ದಯವಿಟ್ಟು ಅದೊಂದಿನ ವಾರ್ತಾ ಇಲಾಖೆ ಸಂಪರ್ಕ ಮಾಡಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ. ಯಾಕಂದ್ರೆ ದುಡ್ಡು ಕೊಡ್ತದೆ SC ಮಕ್ಕಳಿಗೆ ದುಡ್ಡು ಕೊಡ್ತಾ ಇರೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಆ ದುಡ್ಡು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಯಾರು ಸಿಗ್ತಾ ಇಲ್ಲ, ಆ ತರ ಮಾಡ್ತಾ ಇದೆ. ದಯವಿಟ್ಟು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಸಾಹೇಬರ ನಾನು ಸಂಘದ ಪರವಾಗಿ ಮತ್ತೆ ನನ್ನ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಇದ್ರ ಜೊತೆಗೆ ಫಸ್ಟ್ ಟೈಮ್ ನಾವು SC ಪತ್ರಕರ್ತರ ಸ್ಥಿತಿಗತಿ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತ ನಮ್ಮ ಮಹದೇವಪ್ಪ ಅವರು ಅವ್ರದೇ ನಾವು ಯಾರು ಬೇಡಿಕೆ ಮಾಡಿದ್ದಲ್ಲ, ನಾವು ಯಾರು ಕೇಳಿದ್ದಲ್ಲ, ಅವ್ರ ಮನಸ್ಸಲ್ಲೇ ಬಂದಿದ್ದವರು. ಈ ತರ ಒಂದು ಅಧ್ಯಯನ ಸಮಿತಿ ಮಾಡಬೇಕು. ಈ ಸಮಿತಿ 1 ವರ್ಷ ಎಲ್ಲ ಕಡೆ ಬೇರೆ ರಾಜ್ಯಗಳಲ್ಲೂ ಮತ್ತೆ ಯೂನಿವರ್ಸಿಟಿಗಳಲ್ಲಿ ಮತ್ತೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೇಗೆ SC ಪತ್ರಕರ್ತರ ಕೆಲಸ ಮಾಡ್ತಾರೆ, ಯಾರು ಬರೀತಾರೆ, ಯಾರಿಗೆ ಕ್ರಿಯೇಟಿವ್ ರೈಟಿಂಗ್ ಇದೆ, ಅವರೆಲ್ಲ ಅವ್ರ ಸ್ಥಿತಿಗತಿ ಹೇಗಿದೆ, ಅವ್ರು ಯಾವ ತರ ಪ್ರೋತ್ಸಾಹ ಕೊಡ್ಬೋದು, ಮತ್ತೆ ಪತ್ರಕರ್ತರು ಸಂಪಾದಕರು ಸ್ಥಿತಿ ಹೇಗಿದೆ ಅಂತ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡಿ. ಅದರ ಸರ್ಕಾರದ ಒಂದು ಮೇಜರ್ ಡಾಕ್ಯುಮೆಂಟ್ ಆಗುತ್ತೆ. ಆ ಡಾಕ್ಯುಮೆಂಟ್ ಆಧಾರದ ಮೇಲೆ ನಾವು ಒಂದಷ್ಟು ಅವ್ರ ಯೋಜನೆಗಳು ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಿಕೊಟ್ಟಿದ್ದಾರೆ. ಅದು ಮೊನ್ನೆ ಆದೇಶನೂ ಕೂಡ ಆಗಿದೆ. ಅದಕ್ಕೆ ಒಂದಷ್ಟು ಅನುದಾನವಂತ ಕೆಲಸ ಕಾರ್ಯಭಾಷೆ ಅವ್ರು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೊಂದು ಜೊತೆ ಮೀಡಿಯಾ ಕಿಟ್ ಒಂದಾಗಿದೆ. ಜೊತೆಗೆ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳು ತುಂಬಾ ಪ್ರಭಾವವಾಗಿರೋದ್ರಿಂದ ಒಬ್ಬ SC ಪತ್ರಕರ್ತ ಅವನು ಯಾವುದೇ ಪೇಪರ್ ಅಲ್ಲಿ ಚೆನ್ನಾಗಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಅವನಿಗೆ ಸರ್ಕಾರ ಈಗ ಯಾವ ನಿಗಮಗಳಲ್ಲಿ ಏನೇನು ಸಾಲ ಸೌಲಭ್ಯ ಕೊಡ್ತಾರೋ ಆ ನಿಗಮಗಳ ಸಾಲ ಸೌಲಭ್ಯಗಳ ಪಟ್ಟಿಗೆ ಮತ್ತೊಂದು ಸೇರಿಸಿದ್ದಾರೆ ಈಗ ಹೊಸದಾಗಿ. ಅದೇನು ಅಂದ್ರೆ ಅವರು ಒಂದು ಡಿಜಿಟಲ್ ಮೀಡಿಯಾ ಮಾಧ್ಯಮ ಸ್ಥಾಪನೆ ಮಾಡ್ಕೋಬಹುದು. ಅವ್ರಿಗೊಂದು 5 ಲಕ್ಷವರೆಗೂ ಅವ್ರಿಗೆ ಸಹಾಯಧನ ಕೊಡ್ತಾರೆ. ಅವನೊಂದು 5 ಲಕ್ಷ ಹಾಕೊಂಡು ಅವನೊಂದು ಡಿಜಿಟಲ್ ಮೀಡಿಯಾ ಸ್ಥಾಪನೆ ಮಾಡ್ಕೋಬೇಕು, ಅಥವಾ ಒಂದು ಯೂಟ್ಯೂಬ್ ಚಾನಲ್ ಏನೋ ಮಾಡಿಕೊಂಡು
ಅವನು ಮತ್ತೆ ನಿಧಾನಕ್ಕೆ ಬೆಳೀತಾ ಅವನು ಜೊತೆಗೆ ಒಂದು ಕಂಡೀಷನ್ ಬೇರೆ ಹಾಕಿದ್ದಾರೆ. ಅವನು 2 ವರ್ಷ ಚಾನಲ್ ನಡೆಸಬೇಕು, ಅದರಲ್ಲಿ ಒಬ್ಬ SC ಅಥವಾ ST ಗೆ ಕೆಲಸ ಕೊಡಬೇಕು, ಆ ಸಂಸ್ಥೆ ನಡೆಸಬೇಕು, ಅಂತವ್ರು ಮಾತ್ರ ಸೌಲಭ್ಯ ಅಂತ ಸುಮಾರು ನಿಯಮಗಳನ್ನ ಹಾಕಿದ್ದಾರೆ. ಈ ತರ ಎಷ್ಟೋ ನಮಗೆ ಹೇಳಿದೆ, ನಮ್ಮ ಗಮನಕ್ಕೆ ಬರೆದ ತುಂಬಾ ಕೆಲಸಗಳನ್ನ ಮಾಧವಪ್ಪ ಅವರು ಮಾಡಿದ್ದಾರೆ. ಈ ಹಿಂದೆ ಮಂಜನವರು ಮಾಡಿದ್ರು, ಬಟ್ ಇವರು ಅದರ ಮುಂದುವರೆದ ಭಾಗವಾಗಿ 4-5 ಕೆಲಸಗಳು ಹೇಳಿದರೆ ಎಷ್ಟೋ ವಿಷಯಗಳನ್ನ ಅವ್ರ ಬಾಯಿಗೆ ಒಳ್ಳೆಯದು ಅಂತ ನಮ್ಗೆ ಅನಿಸುತ್ತೆ.